ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮುಂದುವರೆದ ಮಳೆ ಬಿಸಿಲಿಗೆ ಬತ್ತಿ ಹೋಗಿದ್ದ ಕೃಷ್ಣಾ ನದಿಗೆ ಈಗ ಜೀವಜಲ ಬಂದಿದೆ. ಕೃಷ್ಣಾ ನದಿಗೆ ಹರಿದು ಬರ್ತಿದೆ ಅಪಾರ ಪ್ರಮಾಣದ ನೀರು. ಬಾಗಲಕೋಟೆಯ ಹಿಪ್ಪರಗಿ ಜಲಾಶಯಕ್ಕೆ ಕೂಡ ನೀರು ಹರಿದು ಬರ್ತಾ ಇದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮುಂದುವರೆದಂತಹ ಮಳೆರಾಯ ಬಿಸಿಲಿಗೆ ಬತ್ತಿ ಹೋಗಿದ್ದ ಕೃಷ್ಣಾ ನದಿಗೆ ಹರಿದು ಬರ್ತಿದೆ ಅಪಾರ ಪ್ರಮಾಣದ ನೀರು. ಬಾಗಲಕೋಟೆಯ ಹಿಪ್ಪರಗಿ ಜಲಾಶಯಕ್ಕೆ ಭಾರಿ ನೀರು ಹರಿದು ಬರ್ತಾ ಇದೆ. ಡ್ಯಾಂಗೆ 50,000 ಕ್ಯೂಸೆಕ್ಗೂ ನೀರು ಅಧಿಕ ಒಳಹರಿವು. ನದಿ ಬದಿಯಿದ್ದ ಪಂಪ್ ಸೆಟ್ ಹೊರತೆಗೆಯುತ್ತಿರುವಂತಹ ರೈತರು ಒಟ್ಟಿನಲ್ಲಿ ಆತಂಕದಲ್ಲಿದ್ದ ಜನತೆಗೆ ಕೊಂಚ ನೆಮ್ಮದಿ ಸಿಕ್ಕಿದೆ ಈ ಮಳೆಯಿಂದ. ತೀವ್ರ ಮಳೆ ಕೊರತೆಯಿಂದಾಗಿ ಡೆಡ್ ಸ್ಟೋರೇಜ್ ತಲುಪಿದ್ದ ಡ್ಯಾಂ ಇದೀಗ ತುಂಬುತ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮುಂಗಾರು ಚುರುಕುಗೊಂಡಿದೆ. ಭಾರಿ ಒಳಹರಿವು ಹೆಚ್ಚಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮುಂದುವರೆದಂತಹ ಮಳೆಯಿಂದಾಗಿ ಕೃಷ್ಣಾ ನದಿಯಲ್ಲಿ ತುಂಬುತ್ತಾ ಇದೆ. ಜೀವಜಲ ಸೇರ್ತಾ ಇದೆ. ಹೋಗಿ ಒಳಹರಿವು ಹೆಚ್ಚಾಗಿದೆ. ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಕೃಷ್ಣಾ ನದಿಗೆ ನದಿಯ ಸುತ್ತಮುತ್ತಲಿನ ಹಳ್ಳಿಗಳಿಗೆ, ಇನ್ನು ಬೆಳಗಾವಿ ಆಗಿರ್ಬೋದು, ಬೆಳಗಾವಿ ಸೇರಿದಂತೆ ಹಲವಾರು ಭಾಗದ ಸುತ್ತಮುತ್ತಲಿನ ಗ್ರಾಮಗಳಿಗೆ ಕೂಡ ಅಲ್ಲಿಂದ ನೀರು ಹೋಗುತ್ತೆ. ಕೃಷಿಗೆ ಆಗಿರ್ಬೋದು, ಕುಡಿಯೋಕ್ಕೆ ಅಂತಾನೂ ಆಗಿರ್ಬೋದು, ಅಲ್ಲಿ ನೀರಿನ ಬಳಕೆ ಆಗುತ್ತೆ. ಸೊ ಹಾಗಾಗಿ ಏನು ಈ ಇತ್ತೀಚಿನ ದಿನಗಳಲ್ಲಿ ಮಳೆ ಆಗಿರಲಿಲ್ಲ ಅಲ್ವಾ, ಆಗ ತುಂಬ ಡೆಡ್ ಸ್ಟೋರೇಜ್ಗೆ ಹೋಗಿ ತಲುಪ್ತಾ ಇತ್ತು ಕೃಷ್ಣಾ ನದಿಯಲ್ಲಿ. ಇದೇ ರೀತಿಯಾಗಿ ಆದರೆ ಹೇಗಪ್ಪ ಮುಂದಿನ ದಿನಗಳಲ್ಲಿ ಬರದ ಛಾಯೆ ಬಿದ್ದು ಬಿಡುತ್ತೇನೋ, ಬರ ಆವರಿಸ್ಕೊಂಡು ಬಿಡುತ್ತೇನೋ ಗ್ರಾಮಗಳಿಗೆ, ಊರಿಗೆ ಅನ್ನುವಂಥ ಚಿಂತೆ ಜನಗಳಿಗೆ ಮತ್ತು ರೈತರಿಗೆ ಅಲ್ಲಿ ತಂದೊಡ್ಡಿತ್ತು. ಬಟ್ ಇದೀಗ ಈ ಮಳೆಯಿಂದ ಒಳಹರಿವು ಏನು ಹೆಚ್ಚಾಗಿದೆ, ಕೊಂಚ ನೆಮ್ಮದಿ ನಿರಾಳತೆ ಸಿಕ್ಕಿರುವಂಥದ್ದು ರೈತರಿಗೂ ಕೂಡ. ಇನ್ನು ಯಾರಲ್ಲಿ ಪಂಪ್ ಸೆಟ್ಟನ್ನು ಹಾಕ್ಕೊಂಡಿರ್ತಾರಲ್ವಾ ಕೃಷಿ ಭೂಮಿಗಳಿಗೆ ನೀರನ್ನು ಹರಿಸ್ಕೊಳ್ಬೇಕು ಅಂತ, ಹಾಗಾಗಿ ಈಗ ಏನು ತುಂಬ್ತಾ ಇದೆಯಲ್ಲ, ತುಂಬ್ತಾ ಇರುವಂಥ ಕಾರಣದಿಂದಾಗಿ ಅಲ್ಲಿದ್ದಂಥ ಪಂಪ್ ಸೆಟ್ಟನ್ನು ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಪೂರ್ತಿಯಾಗಿ ತುಂಬಿಬಿಟ್ರೆ ಅಲ್ಲಿ ಕಷ್ಟ ಆಗ್ಬಿಡುತ್ತೆ. ನೀರನ್ನು ಏನು ಕೃಷಿ ಭೂಮಿಗೆ ನೀರನ್ನು ಹಾಯಿಸ್ಕೊಳ್ತಾರಲ್ಲ, ನೀರನ್ನು ಅಲ್ಲಿ ಬಿಟ್ಕೊಳ್ತಾರಲ್ವ, ಅದಕ್ಕೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಆ ಪಂಪ್ ಸೆಟ್ಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಒಂದು ಕಡೆ ನೋಡಿ, ರೈತರಿಗೆ ನಿಜವಾಗ್ಲೂ ಕೂಡ ಅಲ್ಲಿ ಸುತ್ತಮುತ್ತಲಿರುವಂಥ ರೈತರಿಗೆ ತುಂಬ ದೊಡ್ಡ ಮಟ್ಟದ ಟೆನ್ಷನನ್ನು ತಂದು ಒದಗಿಬಿಟ್ಟಿತ್ತು ಈ ಒಂದು ಸಿಚುವೇಶನ್. ಬರಗಾಲದಲ್ಲಿ ಹೇಗಪ್ಪ ಈಗಲೇ ಈ ಸಿಚುವೇಶನ್, ಇದು ಮಳೆಗಾಲ, ಮಳೆ ಆಗಬೇಕು, ಮಳೆ ಆಗಿ ನದಿ ತುಂಬಬೇಕು. ಬಟ್ ಇಲ್ಲಿ ನದಿನೇ ತುಂಬುತ್ತಾ ಇಲ್ಲ. ಇರುವಂಥ ನೀರು ಕೂಡ ಡೆಡ್ ಸ್ಟೋರೇಜ್ಗೆ ಹೋಗಿ ತಲುಪ್ತಾ ಇದೆ. ಮುಂದಿನ ಬೇಸಿಗೆ ಕಾಲದಲ್ಲಿ ಯಾವ ರೀತಿಯಾದಂಥ ಸಿಚುವೇಶನ್ ಇರುತ್ತೆ, ಮುಂದೆ ಹೇಗಪ್ಪ ಅನ್ನುವಂಥ ಚಿಂತೆ ಜನಗಳಿಗೆ ಆಗಿತ್ತು. ರೈತರಿಗೂ ಕೂಡ ದೊಡ್ಡ ಮಟ್ಟದ ಚಿಂತೆ ಆಗಿತ್ತು. ಬೆಳೆಯನ್ನೇ ಅವಲಂಬಿತವಾದಂಥ ರೈತರು, ಬೆಳೆಯಲ್ಲಿ ಏನೋ ಒಂದು ಬೆಳಿಬೋದು, ಕೃಷಿ ಭೂಮಿಯಲ್ಲಿ ಅದರಿಂದ ಲಾಭ ತೆಗೆದುಬೋದು, ವರ್ಷಾನುಗಟ್ಟಲೆ ಅದರ ಇನ್ಕಮನ್ನು ತೆಗೆದುಕೊಳ್ಬೋದು ಅನ್ನುವಂಥ ಯೋಜನೆಯಲ್ಲಿ ಇದ್ದಂಥ ರೈತರಿಗೆ ಅದೇ ಇನ್ಕಮೇ ಇಲ್ಲ ಅಂತ ಅಂದಾಗ ಮುಂದೆ ಅವ್ರ ಜೀವನ ಹೇಗೆ ಅನ್ನುವಂಥ ಚಿಂತೆಯಲ್ಲಿ ಒದಗಿ ಬರ್ತಾ ಇತ್ತು. ಸೊ ಹಾಗಾಗಿ ಇದೀಗ ಕೊಂಚ ಮಟ್ಟಿಗೆ ನಿರಾಳತೆ ಆಗಿದೆ. ಎಷ್ಟು ತುಳುಕ್ತಾ ಇದೆ, ಹರಿತಾ ಇದೆ, ಒಳಹರಿವು ಹೆಚ್ಚಾಗಿದೆ. ಸೊ ಹಾಗಾಗಿ 600 ಸಮಥಿಂಗ್ ನೀರು ಕುಡಿಯೋಕೆ ಅಂತಾನೆ ಪೂರೈಕೆ ಆಗುತ್ತೆ ಕೃಷ್ಣಾ ನದಿಯಿಂದ. ಸೊ ಹಾಗಾಗಿ ಸಾಕಷ್ಟು ಒಂದು ಚಿಂತೆಯನ್ನು ತಂದೊಡ್ಡಿತ್ತು. ಇದೀಗ ಕೊಂಚ ನೆಮ್ಮದಿಯಿಂದ ಇದ್ದಾರೆ ಜನ. ಭಾಳ ಅನಾಹುತ ಪ್ರಮಾಣದಾಗ ನೀರಿನ ಪ್ರಮಾಣ ಹೆಚ್ಚಾಗೈತಿ. ಎಲ್ಲ ಅಲ್ಲಿ ಹೊಡಿತದೆ.